ಬಿಎಂಸಿ ಮಹಾಯುದ್ಧ ಗೆದ್ದವನೇ ಮಹಾರಾಜ. ಸಮೀಕ್ಷೆಗಳ ಭವಿಷ್ಯದಂತೆ ಕಮಲ ಪಡೆಗೆ ಮುನ್ನಡೆ ಸಿಕ್ಕಿದೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಠಾಕ್ರೆ ಬ್ರದರ್ಸ್ ಒಗ್ಗಟ್ಟಿಗೆ ಮತದಾರ ಒಬ್ಬಟ್ಟಿನ ಸವಿಯನ್ನ ಕೊಟ್ಟಿಲ್ಲ. ವರ್ಕ್ ಆಗಿದ್ದು ಕಮಲ ಪಾಳ್ಯದ ದೋಸ್ತಿ ಪಟ್ಟು. ಅಸೆಂಬ್ಲಿ ಕಳ್ಳಾಟದ ಆರೋಪಕ್ಕೆ ಲೋಕಲ್ ವೋಕಲ್ ಆಗ್ಬಿಟ್ಟಿದೆ. ಲೋಕಲ್ ನಿಂದ ಉತ್ತರ ಸಿಗ್ತಾ ಹಾಗಾದ್ರೆ ದೇಶದ ಶ್ರೀಮಂತ ಪಾಲಿಕೆಯ ಗದ್ದುಗೆಯನ್ನ ಏರುತ್ತಾ ಬಿಜೆಪಿ ಪಡೆ ನಿಚ್ಚಳವಾಗಿದೆ. ಏರುತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇದೆ. ಯಾಕಂದ್ರೆ ನಂಬರ್ಸ್ ಆ ರೀತಿ ಕಾಣಿಸ್ತಾ ಇದೆ. 227 ವಾರ್ಡ್ಗಳು, 227 ವಾರ್ಡ್ಗಳ ಪೈಕಿ 130ರಲ್ಲಿ ಬಿಜೆಪಿ ಹಾಗೆ ಏಕನಾಥ ಶಿಂಧೆ ಬಣ ಗೆಲುವನ್ನ ದಾಖಲು ಮಾಡಿದೆ. ಏಕನಾಥ ಶಿಂಧೆ ಅವರ ಶಿವಸೇನೆ 130 ಕ್ಷೇತ್ರಗಳಲ್ಲಿ 130 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಮೂಲಕ ಮ್ಯಾಜಿಕ್ ನಂಬರ್ ಇದ್ದಿದ್ದು 114. ಮ್ಯಾಜಿಕ್ ನಂಬರ್ಗಿಂತ ಅತಿ ಹೆಚ್ಚಿನ ಸೀಟ್ಗಳನ್ನ ದಾಖಲು ಮಾಡಿರೋದ್ರಿಂದ ಬಿಎಂಸಿಯಲ್ಲಿ ಬಿಜೆಪಿ ಹಾಗೆಯೇ ಏಕನಾಥ ಶಿಂಧೆ ಅವರ ಶಿವಸೇನೆಯ ಪಾರುಪತ್ಯ ನಿಚ್ಚಳವಾಗಿದೆ. ಮತ್ತೊಂದು ಕಡೆ ಇಷ್ಟು ವರ್ಷಗಳ ಕಾಲ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪ್ರತಿ ಬಾರಿ ಪಾರುಪತ್ಯವನ್ನ ಸಾಧಿಸ್ತಾ ಇದ್ದಂಥ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಹಾಗೆಯೇ ಅವರ ಜೊತೆಗೆ ಈ ಬಾರಿ ಮೈತ್ರಿ ಮಾಡಿಕೊಂಡಂಥ ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಹಿನ್ನಡೆಯನ್ನ ಅನುಭವಿಸಿವೆ. 72 ಸ್ಥಾನಗಳು. 2017ರಲ್ಲಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಗೆ ಕೊನೆಯ ಚುನಾವಣೆಯಾಗಿತ್ತು. ಆ ಚುನಾವಣೆಯಲ್ಲಿ 84 ವಾರ್ಡ್ಗಳಲ್ಲಿ ಶಿವಸೇನೆ ಗೆಲುವನ್ನ ದಾಖಲು ಮಾಡಿತ್ತು. ಬಟ್ ಆಗ ನಾವು ಒಂದು ವಿಚಾರವನ್ನ ಗಮನಿಸಬೇಕು, ಶಿವಸೇನೆ ಸ್ಪ್ಲಿಟ್ ಆಗಿರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.